ಇಲ್ಲಿ ಸ್ಥಾಪನೆ ಆಗಲಿಕ್ಕೆ ಮೂಲ ಕಾರಣಗಳು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ? ಆಯಿತು, ಸರಳವಾಗಿ ಹೇಳ್ತೀನಿ. ತುಂಬ ಇದೆ, ಸರಳವಾಗಿ ನಿಮಗೆ ಹೇಳ್ತೀನಿ. ಸ್ವಲ್ಪ ನನಗೆ ಗೊತ್ತಿರತಕ್ಕಂಥದ್ದನ್ನು ನಮ್ಮ ದೊಡ್ಡ ಗುರುಗಳು ಹೇಳಿದ್ದನ್ನು ತಮಗೆ ಹೇಳ್ತೀನಿ. ಇದು ಮೂಲತಃ ಯಡಿಯೂರು ಸಿದ್ಧಲಿಂಗೇಶ್ವರ ಅಂತ ಹೆಸರು ಕೇಳಿರ್ಬೋದು ನೀವೆಲ್ಲ. ಯಡಿಯೂರು ಸಿದ್ಧಲಿಂಗೇಶ್ವರರು ಮತ್ತು ಇವರು ಸಮಕಾಲೀನರು. ದೊಡ್ಡ ಸಿದ್ಧಲಿಂಗನೇ ಸ್ವತಂತ್ರ ಸಿದ್ಧಲಿಂಗ ಅಂತ ಕರೀತಾರೆ. ಅಂದರೆ ಸಿದ್ಧರು 80 ಜನ ಇದ್ದಾರೆ. 80 ಜನರೊಳಗೆ ದೊಡ್ಡ ಸಿದ್ಧಲಿಂಗನೇ ಸ್ವತಂತ್ರ ಸಿದ್ಧಲಿಂಗ ಅಂತ ಕರೀತಾರೆ. ಅಂದರೆ ಇವರು ಪ್ರಚಾರ ಹೊಂಬಲಿಲ್ಲ, ಗುಪ್ಯವಾಗಿ ಹಿಂಡಲಾಗಲಿದ ಗಜದಂತೆ. ಅಂದರೆ ಆ ಹಿಂಡನ್ನು ತೊರೆದು ಏಕಾಂತದಲ್ಲಿ ಈ ಭಾಗಕ್ಕೆ ಬಂದರು. ಈ ಭಾಗಕ್ಕೆ ಬಂದು ಅಲ್ಲಿ ಒಂದು ನದಿ ಇದೆ, ಇಲ್ಲಿ ಯಡಿಯೂರಿಂದ ಆಚೆ ಒಂದು ಮೊಕ್ಕಳೆ ಯಾವುದೋ ನದಿ ಇದೆ. ಅಲ್ಲಿ ಧ್ಯಾನ ಮಾಡ್ತಿರ್ಬೇಕಾದ್ರೆ ಆ ಧ್ಯಾನದಲ್ಲಿ ಕೂತ ಶಿಡ್ಡು ಅವರಿಗೆ ಹೊಡೆದಂಥ ಸಂದರ್ಭಗಳಲ್ಲಿ ಅವರ ಶಕ್ತಿನೂ ಮತ್ತು ಶಿಡ್ಡು ಎರಡೂ ಸೇರಿ ಅದು ಭೂಮಿಗೆ ತಾಕಿದಾಗ ಆ ಭೂಮಿನೇ ಗುಹೆ ಹುಡುಕಿಕೊಂಡು ಇಲ್ಲಿ ತ್ರಿವೇಣಿ ಸಂಗಮ ಇದೆಯಲ್ಲ ಅಲ್ಲಿಗೂ ಮತ್ತು ಇಲ್ಲಿಗೂ ಎರಡು ಕಡೆನೂ ಓಪನ್ ಆಗಿತ್ತಂತೆ ದ್ವಾರಬಾಗಿಲು. ಸ್ವತಂತ್ರ ಸಿದ್ಧಲಿಂಗೇಶ್ವರಿಗೆ ಒಂದು ಮಾರ್ಗದರ್ಶನ ಅಂದರೆ ಇದು ಸೂಚನೆ, ನಿಮಗೆ ಇಂಥಲ್ಲೇ ಜಾಗ ಇದೆ ಅನ್ನೋದಕ್ಕೆ ಒಂದು ಸೂಚನೆ ಅವರಿಗೆ ಸಿದ್ಧಲಿಂಗೇಶ್ವರ ಯತಿಗಳಿಗೆ. ಆವಾಗ ಸ್ವತಂತ್ರ ಸಿದ್ಧಲಿಂಗೇಶ್ವರ ಇಲ್ಲಿ ಏನು ಮಾಡ್ತಾರೆ, ಇಲ್ಲೇ ತಪಗೈದು ಜಪ ತಪಗಳನ್ನು ಇಲ್ಲೇ ಕುಳಿತು ಮಾಡ್ತಾ ಇಲ್ಲೇ ಇದು ಆಗ್ತಾ ಒಂದು ದಂಡೆತ್ತಿ ಒಂದು ಹೈದರಲ್ಲಿ ಅವರು ದಂಡೆತ್ತಿ ಬಂದಂಥ ಸಂದರ್ಭಗಳಲ್ಲಿ ಜೋರಾಗಿ ಗರ್ಜನೆ ಮಾಡ್ತಿರ್ಬೇಕಾದ್ರೆ ಯಾರೋ ಒಬ್ರು ಹೇಳ್ತಾರೆ, ಯತಿಗಳಿದ್ದಾರೆ ಗಲಾಟೆ ಮಾಡಬೇಡಿ ಅಂತ ಹೇಳ್ತಾರೆ. ಆವಾಗ ಅವರು ಸ್ವಲ್ಪ ಜೋರಾಗಿ ಗರ್ಜನೆ ಮಾಡಿದಾಗ ಅವರು ಕೋಪದಿಂದ ನೋಡಿದ ತಕ್ಷಣಕ್ಕೆ ಏನಾಯಿತು, ಅವರಿಗೆ ಕಣ್ಣು ಹೊರಟಾಯಿತು ಅಂತೇಳಿ ಇತಿಹಾಸ ಇದೆ. ಬುಕ್ನಲ್ಲಿ ಒಬ್ಬ ರಾಜ ಗುರುಗಳಿದ್ದಾರೆ ಅಂತ ಹೇಳಿದ್ರು ಮಿತಿ ಮೀರಿ ಅವನ ಗರ್ಜನೆಯನ್ನು ಮಾಡಿ ಕೋಪದಲ್ಲಿ ಅವರು ಶಾಪವನ್ನು ಕೊಡಲಿಲ್ಲ. ಅವರು ಸುಮ್ಮನೆ ಸಿಟ್ಟಲ್ಲಿ ನೋಡಿದ ತಕ್ಷಣಕ್ಕೆ ಅವರಿಗೆ ಕಣ್ಣು ಮಾಯ ಆಗ್ಬಿಡ್ತು ಅಂತೇಳಿ ಇತಿಹಾಸ ಇದೆ. ಅವರಿಗೆ ಕಣ್ಣು ಹೊರಟೋ ಸಂದರ್ಭಗಳಲ್ಲಿ ಅವಾಗ ಅವರು ತಪ್ಪನ್ನು ಕ್ಷಮೆ ಕೇಳ್ಕೊಂಡ್ರೆ ಗುಹೆ ಒಳಗೆ ಉಳಿಸ್ಕೊಂಡು ಹೋಗ್ತಾರೆ. ಗುಹೆಯಲ್ಲಿ ಇರಲ್ಲ, ಅವ್ರು ಮಾಯ ರೂಪ ಆಗ್ಬಿಟ್ಟಿರ್ತಾರೆ. ಒಳ್ಳೆ ಅವ್ರಿಗೆ ಸಿಗೋದೇ ಇಲ್ಲ, ಆ ಕ್ಷಣದಲ್ಲೇ ಮಾಯ ಆಗ್ತಿರ್ತಾರೆ. ಆವಾಗ ಆ ಗವಿ ಒಳಗಡೆ ಕೂತಿದ್ದು ಧ್ಯಾನ ಮಾಡ್ಕೊಂಡು ಅವಾಗ ಒಬ್ಬರು ಶಿಷ್ಯರು ಬಂದು ಇಲ್ಲ ಸರಿ ಆಗುತ್ತೆ, ಅವ್ರನ್ನ ಕೂತು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಅವ್ರ ಪಾದೋದಕ ಪ್ರಸಾದವನ್ನು ಹಾಕ್ತೀವಿ ನಿಮಗೆ, ಮುಂದಿನ ದಿನಗಳು ಬರುತ್ತಂದಾಗ ಅವ ನಾನು ತಪ್ಪೇನಾರ ಅರಕೆ ಒಪ್ಕೊಳ್ಳೀನಿ ಅಂದಾಗ ನನ್ನ ಕುದುರೆ ಎಷ್ಟು ಓಡ್ಕೊಂಡು ಬರುತ್ತೆ ಅಷ್ಟು ಜಾಗೀರನ್ನು ತಮಗೆ ಅರ್ಪಣೆ ಮಾಡ್ತೀನಿ ಅಂತ ಅರಕೆ ಮಾಡ್ಕೊಂಡಾಗ ಆ ಕುದುರೆಗಳಿಗೂ ಮತ್ತು ಅವರಿಗೂ ಕಂಡು ಬಂತು. ಆ ಕುದುರೆ 900 ಎಕರೆ ಬಳಸ್ಕೊಂಡು ಕುದುರೆ. ಅವಾಗ 900 ಎಕರೆ ಜಾಗೀರನ್ನು ಸಿದ್ಧಲಿಂಗ ಹೋಗಿ ಇಲ್ಲ ಇವ್ರ ಹೆಸರು ಸ್ವತಂತ್ರ ಸಿದ್ಧಲಿಂಗೇಶ್ವರ, ಸ್ವತಂತ್ರವಾಗಿ ಹಿಂಡಲಾಗಿರುವ ಗಜದಂತಂದು ಎಲ್ಲವನ್ನು ಹಿಂಡನ್ನು ಬಿಟ್ಟು ತೊರೆದು ಎಲ್ಲ ಎತ್ತಿಗಳನ್ನು ತೊರೆದು ಇವರು ಏಕಾಂತದಲ್ಲಿ ಬಂದರು. ಇವರು ಸ್ವತಂತ್ರನಂತಲೇ ಕರೆಯೋದೇ ಉತ್ತಮ ಅಂಥೇಳಿ ಅವರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಅಂಥೇಳಿ ಆ ತಾಮ್ರ ಲಿಪಿಯಲ್ಲಿ ಬರೆದರು. ಇಷ್ಟು ಎಕರೆ ಜಾಗಿರಂತ ಬರೆದಂಥ ಸಂದರ್ಭದಲ್ಲಿ ಅದರಲ್ಲಿ ಈ ಪೂರ್ಣಯ್ಯರು ಬರ್ತಾರಲ್ಲ, ಆ ಸಂದರ್ಭದಲ್ಲಿ ಆ ಆಳ್ಕೆಯಲ್ಲಿದ್ದಂಥ ಸಂದರ್ಭದಲ್ಲಿ ಪೂರ್ಣಯ್ಯರಿದ್ದರು, ದಿವಾನ್ ಪೂರ್ಣಿಯವರು ಆಳ್ಕೆಯಲ್ಲಿದ್ದಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ, ಆ ತಾಮ್ರ ಲಿಪಿಯನ್ನು ಕೋಡ್ ಮಾಡಿ ಕಟ್ ಮಾಡಿದರು ಅಂತ ಹೇಳ್ತಾರೆ. ನಮ್ಮ ದೊಡ್ಡ ಗುರುಗಳು ಹೇಳ್ತಿದ್ರು ಅದನ್ನು ಕಟ್ ಮಾಡಿ ಇಷ್ಟೊಂದು ಜಾಗಿರಲ್ಲ ಯಾತಕ್ಕೆ ಅಂದ್ಬಿಟ್ಟು ಒಂದು ಸೊನ್ನೆಯನ್ನು ಕಟ್ ಮಾಡಿದ ಸಂದರ್ಭದಲ್ಲಿ ಕಟ್ ಆಯ್ತು. ಅದು ಕಟ್ ಆದಾಗ 900 ಎಕರೆ ಒಂದು ಸೊನ್ನೆ 90 ಎಕರೆ ಹೋಗ್ಬಿಡ್ತು. ಈ 90 ಎಕರೆ ಆ ಸ್ವತಂತ್ರ ಸಿದ್ಧಲಿಂಗೇಶ್ವರ ಹೆಸರಿನಲ್ಲೇ ಇವತ್ತು ಇದೆ. ಒಂದು ರೇಷ್ಮೆ ಇಲಾಖೆಯನ್ನು ಹಿಂದಿನ ದಿನಗಳಲ್ಲಿ ಭಾಳ ಬಡತನ ಇತ್ತಲ್ಲ, ಕೆಲಸ ಉದ್ಯೋಗಗಳು ಇರ್ತಿರಲಿಲ್ಲ. ಅವಾಗ ರೇಷ್ಮೆ ಇಲಾಖೆಗೆ ಅಂದ್ಬಿಟ್ಟು 40 ಎಕರೆ ಅವರಿಗೆ ಜೀವನ ಇರೋ ಗಂಟ ನಮ್ಮ ಅಕ್ಕಪಕ್ಕದ ಕೆಲಸ ಉದ್ಯೋಗಗಳನ್ನು ಕೊರತೆ ಮಾಡಿ ನಮ್ಮ ಮಟ್ಟದಿಂದ 4 ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ ಅವರಿಗೆ ಬಿಟ್ಟುಕೊಟ್ಟಿದ್ದಾರೆ. ಅಂದರೆ ಪರಂಪರೆಯಾಗಿ ಬಿಟ್ಟುಕೊಟ್ಟಿಲ್ಲ, ನಿಮ್ಗೆ ಎಲ್ಲಿ ಗಂಟೆ ಆಗುತ್ತೆ ಅಲ್ಲಿ ಗಂಟೆ ನೀಗಿಸಿ ಅಂಥ ಸಂದರ್ಭಕ್ಕೆ ವಾಪಸ್ಸು ಹಿಂತಿರುಗಿ ಮಟ್ಟಕ್ಕೆ ಕೊಡಬೇಕು ಅಂತೇಳಿ ಮಾತುಕತೆಯಾಗಿ ಆ ಸಂದರ್ಭದಲ್ಲಿ ಬಿಟ್ಟಿದ್ದಾರೆ. ಇನ್ನು ಮಿಕ್ಕಿದ್ದೆಲ್ಲ ಬೆಟ್ಟ ಇದೆ, ಒಂದು 35 ಎಕರೆ ಬೆಟ್ಟ ಇದೆ. ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ತೋಟ ಇದೆ. ದೊಡ್ಡ ಗುರುಗಳೆಲ್ಲ ತೆಂಗಿನ ಸಸಿಗಳು ಹಾಕಿ ಅದರ ಫಲವನ್ನು ಜಾತ್ರೆ ಮತ್ತು ದಿನನಿತ್ಯ ಖರ್ಚು ವೆಚ್ಚಗೆಲ್ಲ ಅನುಕೂಲ ಮಾಡಿದ್ದಾರೆ. ಒಂದು ಎರಡನೇದಂದರೆ ಸ್ವತಂತ್ರ ಸಿದ್ಧಲಿಂಗೇಶ್ವರವರು ಇಡೀ ನಮ್ಮ ತಾಲೂಕಿನಲ್ಲೇ ಬಸವಾದಿ ಪ್ರಮುಖರು ಎಷ್ಟು ನಾಡಿನಾಂತ ಬಸವಾದಿ ಪ್ರಮುಖರು ಎಷ್ಟು ಹೊರಹೊಮ್ಮಿದಾರೋ ಅವರು ಎಷ್ಟು ಯಾವುದನ್ನು ಅವರು ಇದು ಮಾಡಲಿಲ್ಲ. ಎಲ್ಲರೂ ಒಂದೇ ಸಮಭಾವ ಅನ್ನೋ ಭಾವನೆಯಲ್ಲಿ ಇವರು ಸ್ವತಂತ್ರ ಸಿದ್ಧಲಿಂಗ ವಚನಗಾರರು ಕೂಡ ಹೌದು. ನಮ್ಮ ತಾಲೂಕಿನಲ್ಲಿ ಸ್ವತಂತ್ರ ಸಿದ್ಧಲಿಂಗೇಶ್ವರ ವಚನಗಳು 800 ಚಿಲ್ಲರೆ ಇದ್ದಾವೆ. ಈಗ ಸದ್ಯಕ್ಕೆ ನಮಗೆ 400 ಸಿಕ್ಕಿದ ವಚನಗಳು. ಆ ಬುಕ್ಸ್ಗಳು ಬಿಡುಗಡೆ ಮಾಡಿದ್ದೀವಿ ಕೆಲವು. ಹಾಗಾಗಿ ಸ್ವತಂತ್ರ ಸಿದ್ಧಲಿಂಗೇಶ್ವರ ಇಲ್ಲೇ ಒಂದು ಊರಲ್ಲಿ ನೀರು ಕೇಳಿದ್ರೆ ನೀರು ಕೊಟ್ಟಿಲ್ಲ, 12 ಪ್ರಮಾಣ ಬಾವಿ ತೋಡಿದರೂ ನೀರು ಬರಬಾರ್ದು ಅಂತೇಳಿ ಮುಂದಿನ ನಮ್ಮ ದೊಡ್ಡಗಳು ಹೇಳ್ತಿದ್ರು. ನೀರು ಬಂದಿಲ್ಲ ಊರಲ್ಲಿ. ಇನ್ನೊಂದು ಊರಲ್ಲಿ ಅರೆಲ್ಲ ದೋಣಿಗೆ ಹೋಗ್ಬೇಕಾದ್ರೆ ದೋಣಿಗೆ ನೀರು ಕೊಡುವಂಥ ದಡ ತಪ್ಪಿಸುವಂಥ ಕೇಳೋಂಥ ಸಂದರ್ಭಗಳಲ್ಲಿ
ಆ ದೋಣಿಯನ್ನು ಅರಗಲ ಅವಕಾಶ ಕೊಡಲಿಲ್ಲ. ಆ ದೋಣಿ ವರ್ಷದಲ್ಲಿ 3 ವರ್ಷಕ್ಕೂ 5 ವರ್ಷಕ್ಕೂ ಸತ ಇದು ಅರಗಲ ಮುಳುಗೋಗ್ಲಿ ಅಂತ ಹೇಳಿಬಿಟ್ಟಿದ್ರು ಹೇಮಾವತಿ. ಆ ಹೇಮಾವತಿ ಈಗಲೂ 5 ವರ್ಷಕ್ಕೆ 3 ವರ್ಷಕ್ಕೆ ಏನೋ ಒಂದು ಅವಾಂತರದಿಂದ ಮುಳುಗಡೆ ಆಗುವಂಥ ಸನ್ನಿವೇಶ ಇವತ್ತಿಗೂ ಕೂಡ ನಾವು ಕಾಣ್ತಾ ಇದ್ದೀವಿ. ಅಲ್ಲಿಂದ ಮತ್ತೆ ಪುನಃ ಇಲ್ಲಿ ಕಟ್ಟಳ್ಳಿ ಬಂದರು. ಅಲ್ಲಿ ಒಬ್ಬರು ಯಾರೋ ಮಕ್ಕಳಿಲ್ಲ, ಸಂತಾನ ಇರಲಿಲ್ಲ ಅಂದ್ಬಿಟ್ಟು ಅವರು ಹರಕೆ ಮಾಡಿಕೊಂಡು ಗುರುಗಳನ್ನ ದರ್ಶನ ಮಾಡಿದಾಗ ನಿಮ್ಮ ಒಳ್ಳೆಯದಾಗುತ್ತೆ ಅಂತೇಳಿ ಅವ್ರಿಗೆ ಆಶೀರ್ವಾದ ಮಾಡಿ ಈ ಅಲ್ಲಿ ಕಟ್ಟಳೆಯಲ್ಲಿ ಸುಮಾರು ಜನ ಭಕ್ತಾದಿಗಳೇ ಇದ್ದಾರೆ. 100ಕ್ಕೂ ಹೆಚ್ಚು ಭಕ್ತಾದಿಗಳಿದ್ದಾರೆ. ಅವ್ರು ಚಿನ್ನದ ಕಿರೀಟವನ್ನು ಅವತ್ತಿನ ಕಾಲದಲ್ಲಿ ಕೊಟ್ಟಿದ್ದಾರೆ. ಇವತ್ತಿಗೂ ಇದೆ ಚಿನ್ನದ ಕಿರೀಟ. ಅದು ಹೆಚ್ಚು ಕಮ್ಮಿ 200, 300, ಒಂದು 500 ವರ್ಷ ಇದೆ ಇತಿಹಾಸ ಆ ಚಿನ್ನದ ಕಿರೀಟಕ್ಕೆ. ಅದನ್ನು ಆರ್ಕೆ ರೂಪದಲ್ಲಿ ಅಂದರೆ ಇವರು 13, 15ನೇ ಶತಮಾನ ಇದೆ. ಇನ್ನೂ ತುಂಬ ಇಷ್ಟು ಮಾತ್ರ ಲಭ್ಯ ಇದೆ. ಅಂದರೆ ಇವರು ಮೂಲತಃ ಇದುವರೆಗೂ ಎಲ್ಲಿಂದ ಬಂದರು, ಹೇಗೆ ಬಂದರು ಇದುವರೆಗೂ ತಿಳಿದು ಬಂದಿಲ್ಲ. ಬಟ್ ಯಡಿಯೂರು ಸಿದ್ಧಲಿಂಗೇಶ್ವರ ಜೊತೆಯಲ್ಲಿದ್ದರು ಅನ್ನೋದು ಮಾತ್ರ ಸ್ಪಷ್ಟವಾಗಿ ಗ್ರಂಥಗಳಲ್ಲಿ ಇದೆ. ವಚನಗಳು ಕೂಡ ತುಂಬ ಬರೆದಿದ್ದಾರೆ. ಇಷ್ಟನ್ನು ಸ್ವತಂತ್ರ ಸಿದ್ಧಲಿಂಗ ಆ ನಂತರ ಇಲ್ಲಿ ಬಂದು ಜೀವಂತವಾಗಿ ಐಕ್ಯ ಆದ ಸಂದರ್ಭದಲ್ಲಿ ಈ ಗದ್ಗೆಗೆ ಯಾರು ಬಂದು ನಡ್ಕೊಂಡು ಒಂದು ನಿಷ್ಠೆಯಿಂದ ಒಳ್ಳೆಯ ಹೃದಯಕವಾಗಿ ಅವ್ರ ಹತ್ರ ಏನೋ ಒಂದು ಒಳ್ಳೆಯ ವಿಚಾರಗಳನ್ನು ನಾವು ಸಂಕಲ್ಪ ಮಾಡಿಕೊಂಡು ಅವ್ರ ಗದ್ಗೆಗೆ ನಮಸ್ಕಾರ ಮಾಡ್ಕೊಂಡು ಹೋದ್ರೆ ಸಾಕು. ಇನ್ನು ಬರೋಷ್ಟರ ಒಳಗೆ ಅವನು ಸ್ವತಂತ್ರ ಯಾವುದೋ ಒಂದು ರೂಪದಲ್ಲಿ ಆ ಕೆಲಸ ಕಾರ್ಯಗಳನ್ನು ಯಶಸ್ಸು ಮಾಡಿಕೊಡುವಂಥ ಈ ನಮ್ಮ ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರಾಗಿರ್ಬೋದು, ಭಕ್ತಾದಿಗಳಾಗಿರ್ಬೋದು ಎಷ್ಟೋ ಜನಕ್ಕೆ ಅನುಕೂಲ ಆಗಿದೆ. ಯಡಿಯೂರಪ್ಪನವರು ಒಂದು ಘಟನೆ ಆಗಿದೆ. ಅವ್ರ ತಂದೆಯವರು ಚಿಕ್ಕ ಯಡಿಯೂರಪ್ಪನ 6 ವರ್ಷದ ಹುಡುಗ. ಯಡಿಯೂರಪ್ಪನವರು 6 ವರ್ಷ ಹುಡುಗ ಇದ್ದಾಗ ಯಡಿಯೂರಪ್ಪನವರು ತಂದೆಯವರು ಪೂಜೆ ಮಾಡ್ತಿರ್ಬೇಕಾದ್ರೆ ಗದ್ಗೆಯಲ್ಲಿ ಆ ಗದ್ಗೆ ಒಳಗಡೆ ಯಾರೂ ಇಲ್ಲ, ಧ್ವನಿ ಮಾತಾಡ್ದಂಗೆ ಒಳ್ಳೆಯದಾಗುತ್ತೆ ನಿಮ್ಮ ಮಗನಿಗೆ ಅಂಥೇಳಿ ಅಂದ್ಬಿಟ್ಟು ಅಷ್ಟೇ ಅಂತ ಇನ್ನೇನು ಇಲ್ಲ ಅಂತ ಗದ್ಗೆ ಒಳಗೆ ಯಾರೂ ಇಲ್ಲ ಅಂತೆ, ಒಳ್ಳೆಯದಾಗುತ್ತೆ ನಿಮ್ಮ ಮಗನಿಗೆ ಅಂದ್ರಂತೆ. ಆ ಧ್ವನಿ ಕೇಳೋದಕ್ಕೆ ಅವಾಗ ಅವ್ರು ಎಲ್ಲರ ಹತ್ರ ಹೇಳ್ತಿದ್ದಾರೆ, ಹುಚ್ಚದ ಇವನಿಗೆ ಊಟಕ್ಕಿಲ್ಲ, ಇವನಿಗೇನು ಆ ಮಟ್ಟಕ್ಕೆ ಬೆಳೀತಾನೆ ಅನ್ನೋ ಮಟ್ಟಕ್ಕೆ ಅವ್ರ ತಂದೆಯವ್ರನ್ನ ಆಡ್ಕೊಳ್ತಿದ್ದಂತೆ. ಜನಗಳ ಮುಂದೆ ಹೇಳೋರಂತೆ, ಸಿದ್ಧಲಿಂಗಪ್ಪನ ಜೊತೆ ಮಾತಾಡಿದ್ದ, ಒಳ್ಳೆಯದಾಗುತ್ತೆ ನನ್ನ ಮಗನಿಗೆ ಅಂತ ಎಲ್ಲ ನಗ ಹೊಡಿತಿದ್ರಂತೆ. ಸಿದ್ಧಲಿಂಗಪ್ಪ ಅವನಿಗೆ ಮಾತಾಡ್ಬೇಕು, ಇಂಥವ್ರ ಜೊತೆ ಮಾತಾಡೋಣ ಅಂತ ಅವ್ರ ಕ್ರಿಯೆ. ಅದು ಇವತ್ತು ಸಿದ್ಧಲಿಂಗೇಶ್ವರ ಅವರ ಆಶೀರ್ವಾದ, ಅವ್ರ ತಂದೆ ಮಾಡಿರ್ತಕ್ಕಂಥ ಪ್ರತಿಫಲ ಯಡಿಯೂರಪ್ಪನವ್ರು ಸಿಕ್ಕಿದೆ. ಇದೇ ಥರ ಘಟನೆಗಳು ತುಂಬ ಇದ್ದಾವೆ. ಸರಳವಾಗಿ ನಿಮಗೆ ಈ ಪೀಠಕ್ಕೆ ನೀವು ಎಷ್ಟನೇ ಗುರುಗಳು ಅಂದರೆ ಜಯದೇವರು ಅಂತೇಳಿ ಹಿಂದೆ ಒಬ್ಬರಿದ್ದರು, ಅವರಾದ ಬಸವಲಿಂಗ ಸ್ವಾಮೀಜಿ ಅಂತ ಬಂದರು. ಆನಂತರ ನಮ್ಮ ಮೊದಲ ಮೂಲ ನಮ್ಮ ಚಂದ್ರಶೇಖರ ಸ್ವಾಮೀಜಿ ಇದ್ದರು. ಬಟ್ ನಾವು ಈಗ ಇದನ್ನೇ ಇದ್ದಾರೆ. ಆಮೇಲೆ ಸ್ವತಂತ್ರ ಚಂದ್ರಯ್ಯ ಸ್ವಾಮೀಜಿ ಅಂತ, ಯಲಬುರ್ಗ ತಾಲೂಕು, ಕೊಪ್ಪಳ ಜಿಲ್ಲೆ, ಮೊದಲ ಗ್ರಾಮ. ವಿದ್ಯಾಭ್ಯಾಸದ ಯಲಬುರ್ಗ ತಾಲೂಕು, ಕೊಪ್ಪಳ ಜಿಲ್ಲೆ, ಮೊದಲ ಗ್ರಾಮ ಅಂತ. ನಮ್ಮ ದೊಡ್ಡ ಗುರುಗಳೇ ಪೂಜೆಗಂತ ಕರೆಸ್ಕೊಂಡಿದ್ರು. ಹಾಗಾಗಿ ಇಲ್ಲೇ ಪೂಜೆ ಮಾಡ್ತಾ ಇಲ್ಲ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರಿ ಹಿಂದಿನ ಮಾಡ್ಕೊಂಡ್ಬಂದಿದ್ದೀವಿ, ನೀವೇ ನಿಭಾಯಿಸ್ಕೊಂಡು ಹೋಗಿ ಅಂತೇಳಿ ನಮ್ಮ ಸಚ್ಚಿದನ ಬಂಡೆ ಮಠ ಕೆಂಗೇರಿ ಉಪನಗರ ಇದೆಯಲ್ಲ, ಅವರೇ ನಮಗೆ ಪೀಠ ಅಲಂಕರಿಸಿ ಮುನ್ನಡೆಸ್ಕೊಂಡು ಹೋಗಿ ಒಳ್ಳೆಯ ರೀತಿಯಲ್ಲಿ ಎಲ್ಲ ಒಮ್ಮತದಲ್ಲಿ ಭಕ್ತರನ್ನು ಅಂತೇಳಿ ಅವಕಾಶ ಕೊಟ್ಟಿದ್ದಾರೆ. ಅವರ ಆಶೀರ್ವಾದದಿಂದ ನಡೀತಾ ಇದೆ, ಎಲ್ಲ ಒಳ್ಳೆಯದಾಗಿ. ಇಲ್ಲಿಗೆ ಬಂದಂಥ ಭಕ್ತರು ಏನು ಅಭಿಪ್ರಾಯಗಳು ಹೇಳಿದ್ದಾರೆ ನಿಮಗೆ? ಈಗ ನೀವು ಬಂದ ಆದಮೇಲೆ ಇಲ್ಲಿಯ ಬದಲಾವಣೆಗಳು, ಇಲ್ಲಿ ಏನೇನು ಬದಲಾವಣೆ ಮಾಡಬೇಕು ಅನ್ನೋದು ತಮ್ಮ ಯೋಚನೆಗೆ. ಅಂದರೆ ಈಗ ನಾವು ಬಂದ ಮೇಲೆ ನಾವು ಸುಮ್ಮನೆ ಒಂದು ಮನಸ್ಸಲ್ಲಿ ಅಂದ್ಕೊಂಡಿದ್ದನ್ನು ಭಕ್ತ ರೂಪದಲ್ಲಿ ಅದು ಯಶಸ್ಸು ಮಾಡಿದ್ದಾನೆ ಸಿದ್ಧಲಿಂಗೇಶ್ವರವರು. ಯಾವ ರೀತಿ ಅಂದರೆ, ಮೊದಲು ನಮಗೆ ನಮ್ಮ ಮಠಕ್ಕೆ ಒಂದು ಯಾವುದೇ ಒಂದು ಮಠ ಅಂತಂದ ಮೇಲೆ ಅದಕ್ಕೊಂದು ದ್ವಾರಪಾಲಕರಾಗಿ ಒಂದು ವೀರಭದ್ರೇಶ್ವರ ಇರಲೇಬೇಕು. ವೀರ ಪರಂಪರೆಯಲ್ಲಿ ವೀರಭದ್ರ ಬರ್ತಾನೆ. ಇನ್ನು ಬೇರೆ ಪರಂಪರೆಯಲ್ಲಿ ಬೇರೆ ಅವರವರ ಒಂದು ಧರ್ಮದ ವಿಚಾರಕ್ಕೆ ಅವರ ಧರ್ಮಕ್ಕೊಂದು ಅಧಿಪತಿಯಾಗಿ ಒಂದು ರಕ್ಷಕವಚವಾಗಿ ಒಂದು ದೇವರು ಇರ್ತದೆ. ಹಾಗಾಗಿ ನಮ್ಮ ಒಂದು ವೀರಭದ್ರೇಶ್ವರನ ಒಂದು ವಿಗ್ರಹ ಮಾಡಬೇಕು ಅಂತ ಸಂದರ್ಭ ಭಕ್ತರೇ ಅದಕ್ಕೆ ಮುಂದೆ ನಾವು ಯಾರ ಹತ್ರ ಹೇಳಿಲ್ಲ, ಅವರೇ ಬಂದು ಒಂದು ವೀರಭದ್ರೇಶ್ವರ ಮಾಡಿಕೊಡ್ತೀವಿ ಅಂತ ಮಾಡ್ರಪ್ಪ ಅಂದ್ವಿ. ಮತ್ತು ಒಬ್ಬರು ಗಣೇಶನ ಮಾಡಿಕೊಡ್ತೀವಿ ಮಾಡ್ರಪ್ಪ ಅಂದ್ವಿ. ಅದು ಆಯಿತು, 2 ಕೆಲಸನೂ ಆಯಿತು. ಆಮೇಲೆ ಒಂದು ಬಾವಿನೂ ಆಯಿತು. ಬಾವಿ ಇತ್ತು ಹಿಂದೆ ಹಳೆ ಮಠ ಇದ್ದಲ್ಲಿ, ಅದು ಹಿಂದೆ 5ರಲ್ಲಿ ಅವರು ಶಾಪಕ್ಕೆ ಗುರಿ ಆದಲ್ಲ, ಅವರು ಎಷ್ಟು 10 ಅಂಕಣ ಮಠ ಕಟ್ಟಿಕೊಟ್ಟಿದ್ರು. ಅದೆಲ್ಲ ನೀರು ಬಂದು ಮುಳುಗಡೆ ಆದಂಥ ಸಂದರ್ಭಗಳಲ್ಲಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಹಿಂದೆ 2004ರಲ್ಲೋ 5ರಲ್ಲೇ ಉದ್ಘಾಟನೆ ಮಾಡಿದ್ರು ಈ ಮಠ ಒಳ್ಳೆ ಹೊಸದಾಗಿ. ಆ ಸಂದರ್ಭಗಳಲ್ಲಿ ಈಗ ಮತ್ತೆ ಪುನಃ ವೀರಭದ್ರೇಶ್ವರ ಗಣಪತಿ ಆಯಿತು. ಮತ್ತು ಈ 2000 ಚಂದ್ರಶೇಖರ ಸ್ವಾಮೀಜಿಯವರು ಲಿಂಗೈಕ್ಯರಾದಲ್ಲ, ಅವ್ರ ಗದ್ಗೆ ಇರಲಿಲ್ಲ. ನಮ್ಮ ಪಟ್ಟ ಆದಮೇಲೆ ಒಂದು ಗದ್ಗೆನೂ ನಿರ್ಮಾಣ ಆಗಿದೆ. ಅದಕ್ಕೆಲ್ಲರೂ ಸಹಕಾರ ಮಾಡಿದರು, ಭಕ್ತರು ಕೂಡ, ನಾವು ಮಾಡಿದ್ದೀವಿ. ಹಾಗಾಗಿ ಮತ್ತೆ ಪುನಃ ತೋಟ ಎಲ್ಲ ಸ್ವಲ್ಪ ಎಲ್ಲ ಇದಾಗಿತ್ತು,
ಮಧ್ಯದಲ್ಲಿ ಹಂಗೆ ಗ್ಯಾಪ್ ಇದ್ದು ಎಲ್ಲ ಹಾಳಾಗಿತ್ತು, ಎಲ್ಲ ನೀಟಾಗಿ ಸ್ವಚ್ಛತೆ ಮಾಡಿ ಮಡಿಕೊಂಡಿದ್ದೀವಿ. ಆಮೇಲೆ ಈ ಕಡೆ ಈ ವರ್ಷ 2025ರಲ್ಲಿ ಈಗ ಮತ್ತು ನಮ್ಮ ಯುವಕರು ನಮ್ಮ ಕಾಪನಹಳ್ಳಿ ದುತ್ತನಕಟ್ಟೆಯಿಂದ ಒಂದು ಹಿಂದೂ ಬಾವುಟವನ್ನು ಆರಿಸಿದ್ದಾರೆ, 85 ಅಡಿ. ಅದು ಒಂದು ಅಂದರೆ ಇವತ್ತು ಬಾವುಟ ಆಗ್ತಾ ಇದೆ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಯಶಸ್ವಿಯಾಗಿ ಇನ್ನೂ ಭಕ್ತರಿಗೆ ಮನಸ್ಸು ಕೊಟ್ಟು ಅವರೇ ಮಾಡಿಸ್ಕೊಂತಾರೆ ಸ್ವಾಮಿ. ಹಿಂದೂ ಸನಾತನ ಧರ್ಮದ ಒಂದು ಬಾವುಟ ಇನ್ನೊಂದಕ್ಕಿಂತ ನಮ್ಮ ಧರ್ಮದ ಒಂದು ನಮ್ಮ ಲಾಂಛನ ಸಂಖ್ಯೆ ಅದು ಅಲ್ವಾ. ಈ ನಮ್ಮ ಸನ್ಯಾಸಿ ಮಠಕ್ಕೆ ಒಂದು ಕಾವಿ ಲಾಂಛನ ಅಲ್ವಾ. ಹಾಗೆ ಆ ಕಾವಿ ಲಾಂಛನ ಮೇಲ್ಗಡೆ ಆಗ್ತಾ ಇದೆ ಅಂದರೆ ಅದು ಎತ್ತರವಾಗಿ ಇವತ್ತಿನ ದಿನಗಳಲ್ಲಿ ಈ ನಮ್ಮ ತಾಲೂಕಲ್ಲ ಇದು ನಮ್ಮ ನಾಡಿನ ಜನತೆಗೆ ಮನಸ್ಸು ಕೊಟ್ಟು ಸ್ವತಂತ್ರಪ್ಪನವರೇ ಮಾಡಿಸ್ತಾರೆ ಮುಂದಕ್ಕೆ. ಆಮೇಲೆ ಇನ್ನೊಂದು ಇದು ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತೆ, ಇದೊಂದು ವಿಶೇಷ ನದಿ. ಸ್ವತಂತ್ರ ಸಿದ್ಧಲಿಂಗೇಶ್ವರ ಜಾಗದಲ್ಲಿ ಅವರು ಹೇಗೆ ನಡೆದುಕೊಂಡು ಬಂದರು ಹಾಗೆ ಒಂದು ಪಾದವನ್ನು ಇಟ್ಟಂಥ ಸಂದರ್ಭ ಆ ಪಾದ ಎಲ್ಲಿಟ್ಟು ಅಲ್ಲಿಂದನೇ ಹಿಂಗೆ ಹರಿದು ಬಂತು ಅಂತ ಹೇಳ್ತಾರೆ ಕೆಲವು ಹಿಂದೆ ಹಿರಿಕರು ಪೂರ್ವಜರು. ಅಲ್ಲಿ ಮತ್ತು ಮೇಲೆ ಗವಿ ಇದೆ, ಆ ಗವಿ ತ್ರಿವೇಣಿ ಸಂಗಮಕ್ಕೆ ಮತ್ತು ಯಡಿಯೂರು ಸಿದ್ಧಲಿಂಗೇಶ್ವರ ಒಂದು ದಾಟಿ ಒಂದು ಮಕ್ಕಳೆ ಅಂದ್ಬಿಟ್ಟು ಒಂದು ಇದೆಯಲ್ಲ ಅಲ್ಲಿ ಡ್ಯಾಮು, ಶಿಲೆಯಾಗಿದೆ ಡ್ಯಾಮು. ಆ ಡ್ಯಾಮಿಗೂ ಇಲ್ಲಿಗೂ ಮೂರಕ್ಕೂ ಒಂದು ಅವಿನಾವ ಬಾಂಧವ್ಯ ಇದೆ ಅಂತ ಹೇಳ್ತಾರೆ ಹಿಂದಿನ ಹಿರಿಯರು. ಮತ್ತು ನಮ್ಮ ಸ್ವಾಮೀಜಿಗಳು ಹೇಳೋರು, ನಮ್ಮ ಚಂದ್ರಶೇಖರ ಸ್ವಾಮೀಜಿಗಳು, ಅವರು ಬಾಗಲಕೋಟೆಯವರು ಸ್ವಾಮೀಜಿಯವರು, ಅವರು ಕೂಡ ಹೇಳ್ತಿದ್ರು ಭಾಳ ಶಕ್ತಿ ಇದೆ ಸಿದ್ಧಲಿಂಗೇಶ್ವರ. ಆದರೆ ಇವರು ಜನಪ್ರಚಾರಕ್ಕೆ ಅಲ್ಲ ಇವರು ಶಕ್ತಿ ಪ್ರಿಯರು, ಮುಖ್ಯವಾಗಿ ಎಲ್ಲವನ್ನು ಇದು ಮಾಡ್ತಾಯಿದ್ದಾರೆ. ಇವ್ರು ಮನಸ್ಸಲ್ಲಿ ಅಂದ್ಕೊಂಡು ಅವರೇ ನೆರವೇರಿಸ್ಕೊಡ್ತಾರೆ, ಆದರೆ ಸಮಯ ಸ್ವಲ್ಪ ತೊಗೊತಾರೆ ಅಂತ ಹೇಳ್ತಾರೆ ನಮ್ಮ ದೊಡ್ಡ ಗುರುಗಳು ಹೇಳ್ತಾರೆ. ಹಾಗೆ ನೋಡಿ ನಾವು 5 ವರ್ಷದಿಂದನೂ ಈಗ ನಾವು ಚಿಕ್ಕೂರಲ್ಲಿ 6-8 ವರ್ಷದ ಹುಡುಗ ಇದ್ದ ಬಂದಿದ್ದು ಇಲ್ಲಿಗೆ. ಅವ್ರು ತಮಾಷೆ ಮಾಡೋರು, ಇನ್ನೇ ಆಗ್ಬಿಡು ಸ್ವಾಮಿ ಅನ್ನೋರು. ನಾವು ಇಲ್ಲ ಬುದ್ಧಿ ಅಯ್ಯೋ ಬುದ್ಧಿ ನಮ್ಗೆ ಇನ್ನೂ ವಿದ್ಯೆ ಇಲ್ಲ, ಓದಿಲ್ಲ, ಬರೆಯೋದು ಏನೂ ಗೊತ್ತಿಲ್ಲ, ಬುದ್ಧಿ ಬೇಡ ಆಗ್ತದೆ. ಆದರೂ ಸಿದ್ಧಲಿಂಗಪ್ಪ ಕಂಡುಬಿಟ್ಟು ಎಷ್ಟೊತ್ತು ಅನ್ನೋರು ಅವರು. ಹಾಗೆ ಆ ಸ್ವತಂತ್ರ ಸಿದ್ಧಲಿಂಗೇಶ್ವರ ಅವರು ಅವಕಾಶ ನಮಗೆ ಕೊಟ್ಟಿದ್ದಾರೆ, ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಸಿದ್ಧಲಿಂಗೇಶ್ವರ ಇಡೀ ನಾಡಿನ ಜನತೆಗೆ ಒಳ್ಳೆಯದಾಗಲಿ, ಎಲ್ಲ ಶುಭ ಉಂಟಾಗಲಿ ಎಲ್ಲರಿಗೂ.